ಸಿದ್ದರಾಮಯ್ಯಗೆ ಇಂಥ ದುರ್ಗತಿ ಬರಬಾರ್ದು. ಈ ತರ ಮಕ್ಕಳ ಕೈನಲ್ಲಿ ಚಿಪ್ ಬಿಡಿಸ್ಕೊಂಡು ಅವಮಾನ ಮಾಡಿಸುವಂತ ದುರ್ಗತಿ ಸಿದ್ದರಾಮಯ್ಯ ಬರ್ಬೇಕಿತ್ತು. ಬಿಡ್ಬೇಕು. ನಾನು ಹೇಳ್ದಂಗೆಲ್ಲ ಹೇಳ್ತೀರಾ? ಇಟ್ಕೊಳ್ಳಿ ಎಲ್ಲ ಇಟ್ಕೊಳ್ಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಈ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನೀವು ಆದಷ್ಟು ಬೇಗ ಒಳ ಮೀಸಲಾತಿ ಜಾರಿ ಮಾಡಿ, ನೀವು ಬಡ್ತಿಗಳನ್ನೆಲ್ಲ ತುಂಬಿ, ನೀವು ಎಲ್ಲಾ ಪ್ರಮೋಷನ್ಗಳನ್ನು ಕೊಟ್ಟು ನಮ್ಮ ಅಣ್ಣದಿರ್ದು ನಮ್ಮ ಅಕ್ಕ ತಂಗಿರು ಏನ್ ಸರ್ಕಾರಿ ನೌಕರಿಲಿದಾರಲ್ಲ ಅವ್ರ ಕೈಗೆ ಈ ಖಾಲಿ ಚಿಪ್ ಕೊಡಬೇಡಿ. ಹಿಂಗ್ ಮಾಡಿ, ಅವ್ರ ಕೈಗೆ ಹಿಂಗ್ ಖಾಲಿ ಚಿಪ್ ಕೊಡಬೇಡಿ. ನೀವು ಮುಖ್ಯಮಂತ್ರಿ ಆಗಿರೋದು ಎಲ್ಲ ಜಾತಿ ಸಮುದಾಯಗಳಿಗೆ, ಈ ಮಾಲಿಗೆ ಸಮುದಾಯಕ್ಕೆ ಅನ್ಯಾಯ ಮಾಡಕ್ಕಲ್ಲ. ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ, ನಿಮ್ಮ ಕೆಟ್ಟ ಹಠ ಬಿಡಿ, ನಿಮ್ಮ ಅಹಂಕಾರ ಬಿಡಿ, ನಮ್ಮ ಮೇಲಿನ ನಿಮ್ಮ ಕೋಪ ಬಿಡಿ. ನಮಗೆ ಈ ಖಾಲಿ ಚಿಪ್ ಕೊಡಬೇಡಿ, ನಮಗೆ ಒಳ ಮೀಸಲಾತಿ ಕೊಡಿ, ಬಡ್ತಿ ತುಂಬಾ ಇರೋದನ್ನ ನಿಲ್ಲಿಸಿ, ಮತ್ತೆ ಇನ್ನೇನು ಹೊಸ ನೇಮಕಾತಿಗಳನ್ನ ಮಾಡಬೇಡಿ, ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಬೇಡಿ, ಎಲ್ಲಾ ತುಂಬಿಬಿಟ್ಟು ಒಳ ಮೀಸಲಾತಿ ಜಾರಿ ಮಾಡಿ. ನಮ್ ಕೈಗೆ ಖಾಲಿ ಚಿಪ್ ಕೊಡಬೇಡಿ, ನಮ್ ಕೈಗೆ ಖಾಲಿ ಚಿಪ್ ಕೊಡಬೇಡಿ. KH ಮುನಿಯಪ್ಪನವರೇ, ನಿದ್ದೆ ಬಿಟ್ಟೆದ್ದು ಬನ್ನಿ, ಈ ಖಾಲಿ ಚಿಪ್ ಕೊಡಿಸ್ಬೇಡಿ. KH ಮುನಿಯಪ್ಪನವರೇ, ನಿದ್ದೆ ಬಿಟ್ಟು ಆಚೆ ಬನ್ನಿ, ಈ ಖಾಲಿ ಚಿಪ್ ಕೊಡಿಸ್ಬೇಡಿ. RB ತಿಮ್ಮಾಪುರವರೇ, ಎಣ್ಣೆಯಿಂದ ಆಚೆ ಬನ್ನಿ. RB ತಿಮ್ಮಾಪುರವರೇ, ಎಣ್ಣೆಯಿಂದ ಆಚೆ ಬನ್ನಿ. ನಮ್ಮ ಮಕ್ಕಳು ಸ್ಕೂಲ್ ಕಡೆ ನೋಡಿ, ಈ ಖಾಲಿ ಚಿಪ್ ನಮಗೆ ಕೊಡಿಸ್ಬೇಡಿ, ಈ ಖಾಲಿ ಚಿಪ್ ನಮಗೆ ಕೊಡಿಸ್ಬೇಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಎಲ್ಲಾ ಬಡ್ತಿಗಳನ್ನ ತುಂಬಿಬಿಟ್ಟು ಈ ಖಾಲಿ ಚಿಪ್ನ ನೀವು ನಮ್ ಕೈ ಕೊಟ್ರೆ, ನೀವು ನಿಮ್ ಸರ್ಕಾರ ನಮ್ಮ ಪಾಲ್ಗೆ ಸತ್ತೋದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ನಮ್ಗೆ ಅನ್ಯಾಯ ಮಾಡಿ ಎಲ್ಲಾ ಬಡ್ತಿಗಳನ್ನ ತುಂಬಿಬಿಟ್ಟು ಈ ಖಾಲಿ ಚಿಪ್ ನಮ್ ಕೈ ಕೊಟ್ರೆ, ನೀವು ನಿಮ್ ಸರ್ಕಾರ ನಮ್ಮ ಪಾಲಿಗೆ ಸತ್ತೋದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಎಲ್ಲಾ ಬಡ್ತಿಗಳನ್ನ ತುಂಬಿಬಿಟ್ಟು ಎಲ್ಲಾ ಅವಕಾಶಗಳನ್ನ ಕಿತ್ಕೊಂಡ್ಬಿಟ್ಟು ಆಮೇಲೆ ಒಳ ಮೀಸಲಾತಿ ಜಾರಿ ತಂದ್ರು ಈ ಖಾಲಿ ಚಿಪ್ಪೆ ಉಳಿಯೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಈ ಖಾಲಿ ಚಿಪ್ಪು ನಮ್ಮ ಜಾರಿಯಾಗಲಿ, 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 ಜಾರಿಯಾಗಲಿ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸಿದ್ದರಾಮಯ್ಯನವರೇ, ಈ ಖಾಲಿ ಚಿಪ್ಗಳು ನಿಮ್ಮ ಮನೆಗೆ ಕೊರಿಯರ್ ಆಗಿ ಪಾರ್ಸಲ್ ಆಗಿ ಬರಬಾರ್ದು ಅನ್ನೋದಾದ್ರೆ ಬಡ್ತಿಯನ್ನ ಇವತ್ತು ತಡೀರಿ. ಸಿದ್ದರಾಮಯ್ಯನವರೇ, ಈ ಚಿಪ್ಪುಗಳು ನಿಮ್ಮ ಮನೆಗೆ ಬರಬಾರ್ದು ಅಂದ್ರೆ ಈಗಲೇ ಬಡ್ತಿ ನಿಲ್ಲಿಸಿ ನಮ್ಮ ಅಣ್ಣ ತಮ್ಮದವ್ರನ್ನ ಕಾಪಾಡಿ. ಜೈ ಭೀಮ್.